ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಾನು ಈ ದಿನ ಹಾಲಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಪಕ್ಕ ಹಳ್ಳಿ ಶೈಲಿಯಲ್ಲಿ ಹಳ್ಳಿಗಳಲ್ಲಿ ಮಾಡ್ತಾರೆ ಹಾಲಿನ ಸಾರು. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕೂಡ. ಈ ದಿನ ನಾನು ಕಡಲೆಕಾಳಿಂದ ಮಾಡ್ತಾಯಿದ್ದೀನಿ. ನೀವು ಕಡಲೆಕಾಳಿಲ್ಲ ಅಂದರೆ ಅವರೆಕಾಳಲ್ಲಿ ಕೂಡ ಮಾಡ್ಕೋಬೋದು. ಒಂದು ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಕಡಲೆಕಾಳನ್ನು ನೋಡಿ ಈ ರೀತಿ ಅದಕ್ಕೆ ಹುರ್ಕೊಬೇಕು. ಹುರಿದಿದ್ದಾದಮೇಲೆ ಪಕ್ಕಕ್ಕೆ ಇಟ್ಕೊಂಡು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ತರಕಾರಿ ಮತ್ತು ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಅಕಸ್ಮಾತ್ ನೀರು ಜಾಸ್ತಿ ಆದರೆ ಆಮೇಲೆ ತೆಗಿಬೋದು. ಹುರಿದಿಟ್ಕೊಂಡಿರುವಂತಹ ಕಡಲೆಕಾಳನ್ನು ಈಗ ನೀರಿಗೆ ಹಾಕ್ತಾಯಿದ್ದೀನಿ. ಪಡವಲಕಾಯಿ ಅಥವಾ ಪಳ್ಳಕಾಯಿ ಅಂತಾರೆ ಹಳ್ಳಿಗಳಲ್ಲಿ. ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ತೊಳೆದು ಹಾಕೋಣ. ಮತ್ತು ಒಂದು ಮೀಡಿಯಮ್ ಸೈಜು ಒಂದು ಆಲೂಗಡ್ಡೆ ಹಾಕೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ ಕ್ಯಾಪ್ ಮುಚ್ಚಿ 2 ವಿಷಲ್ ತೆಗೆಸಿದ್ರೆ ಸಾಕಾಗುತ್ತೆ. ಅದು ವಿಷಲ್ ಬರೋಷ್ಟೊತ್ತಿಗೆ ನಾವು ಈ ಕಡೆ ಅಕ್ಕಿಯನ್ನು ಹುರ್ಕೋಬೇಕು. ನೋಡಿ, ಅಕ್ಕಿ ಮತ್ತು ಮೆಣಸು ಇದನ್ನು ಹುರ್ಕೋಬೇಕು. ನೋಡಿ ಈ ರೀತಿ ಹುರ್ಕೊಂಡು ಪಕ್ಕಕ್ಕಿಟ್ಕೊಂಡು ಮಿಕ್ಸಿ ಜಾರ್ ತೊಗೊಂಡು ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುರಿದಿರುವಂತಹ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ, ಹಸಿ ಕೊಬ್ಬರಿ. ಮತ್ತು ಹುರಿದಿಟ್ಟಿದ್ವಲ್ಲ ಅಕ್ಕಿ ಮತ್ತು ಮೆಣಸನ್ನು ಇವಾಗ ಜಾರ್ಗೆ ಹಾಕೋಣ. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ ಆಗೋಷ್ಟು ಸುಳಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋಣ. ಮತ್ತು ಖಾರ, ಕೆಲವರು ಖಾರ ಜಾಸ್ತಿ ತಿಂತಾರೆ, ಕಡಿಮೆ ತಿಂತಾರೆ. ನಿಮ್ಗೆ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಮಿಕ್ಸಿ ಮಾಡ್ಕೊಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ತರಿತರಿಯಾಗಿಲ್ಲದೆ ನೀಟಾಗಿ ರುಬ್ಕೊಂಬರೋಣ. ರುಬ್ಕೊಂಬಂದಾದಮೇಲೆ ನೋಡಿ ಕುಕ್ಕರ್ ವಿಸಲ್ ಬಂದಿದೆ. ಈಗ 2 ವಿಸಲ್ ತೆಗೆದ್ರೆ ನೋಡಿ ಈ ಥರ ಬೆಂದಿರ್ತೈತೆ. ನೋಡೋಣ, ನೋಡಿ ಈಗ ಬೆಂದಿದೆ. ನನಗೆ ಇದು ನೀರು ಜಾಸ್ತಿ ಆಯಿತು ಅನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ತೆಗೆದಿಟ್ಟಿದ್ದೀನಿ, ನೀರು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಮತ್ತು ನಾವು ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಮತ್ತು ಅದರಲ್ಲಿ ಇನ್ನೂ ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇದರೊಳಗಡೆ ಹಾಕೋಣ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು 10 ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಡಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ 200 ಗ್ರಾಮ್ ಆಗುವಷ್ಟು ಹಾಲು ತಗೊಂಡಿದ್ದೀನಿ. ಹಾಲು ಹಾಕಿದ್ದಾದಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು. 1-2 ನಿಮಿಷ 3 ನಿಮಿಷಕ್ಕೆ ಒಂದ್ಸರಿ ನೀಟಾಗಿ ಈ ಥರ ಸಾರನ್ನು ಮಿಕ್ಸ್ ಮಾಡ್ಕೊಡ್ತಾ ಇರಬೇಕು. ಏಕಂತಂದರೆ ಅಕ್ಕಿ ಹಾಕಿದ್ದೀವಲ್ಲ, ಅದು ತಳ ಹಿಡಿತೈತೆ. ಅದಕ್ಕೋಸ್ಕರ 1-2-3 ನಿಮಿಷಗಳಿಗೊಂದ್ಸರಿ ಕೊಡ್ಬೇಕು ಸಾರನ್ನು. ಈ ಥರ ಸಾರು ಮಾಡ್ಕೊತೀನಿ, ತುಂಬ ರುಚಿಯಾಗಿರ್ತೈತೆ, ತುಂಬ ಚೆನ್ನಾಗಿರ್ತೈತೆ ಕೂಡ. ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಮಾಡ್ಕೊಂಡು ತಿಂತಾರೆ. ಏಕೆಂತಂದರೆ ಮಳೆಯಲ್ಲಿ ಚಳಿ ಇರುತ್ತಲ್ಲ, ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಕೂಡ ಈ ಸಾರು. ಮುಂಚೆ ಹಳ್ಳಿಗಳಲ್ಲಿ ಮನೆಗಳ ಹತ್ರ ಬೆಳ್ಕೊತಾ ಇದ್ರು ಪಡವಲಕಾಯನ್ನು. ಅದು ತುಂಬ ರುಚಿಯಾಗಿರುತ್ತೆ. ಅದು ಈಗಲೂ ಸಂತೆಗಳಲ್ಲಿ ಯಾವಾಗಲಾದರೂ ಅಪರೂಪಕ್ಕೊಂದ್ಸರಿ ಸಿಗ್ತೈತೆ. ಆ ಸಿಕ್ಕಿದಾಗ ಹಾಲು ಸಾರು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತೈತೆ. ಇಲ್ಲ ಅಂತಂದರೆ ಫಾರಮ್ದೆ ಹಾಕಿ ಮಾಡ್ಕೊಂಡು ತಿನ್ನೋದು ಅಷ್ಟೇ. ತುಂಬ ಚೆನ್ನಾಗಿರ್ತೈತೆ ಕೂಡ ಹಾಲು ಸಾರು. ನೋಡಿ ಈ ಥರ ಹಾಲು ಹಾಕಿದ್ದಾದಮೇಲೆ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು. ನೋಡಿ ಈ ಥರ ಕುದೀತಾ ಇರುತ್ತೆ. ಸಾರು ಕೂಡ ಒಂಚೂರು ತೆಳು ಅನಿಸಿದ್ರೆ ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಟ್ಟರೆ ಮಂದ ಬರುತ್ತೆ ಸಾರು. ನನಗೆ ಉಪ್ಪು ಸಾಕಾಗಿಲ್ಲ ಅನಿಸ್ತು, ಅದಕ್ಕೋಸ್ಕರ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಸಾರನ್ನು. ನೋಡಿ ಈಗ ಸಾರು ಕುದೀತಿರ್ಬೇಕಾದ್ರೆ ಸ್ವಲ್ಪನೇ ಗಟ್ಟಿ ಆಗ್ತಾಯಿದೆ. ಅದಕ್ಕಾದರೆ ಸಾಕಾಗಿರುತ್ತೆ. ನೋಡಿ ಎಲ್ಲ ಆಲೂಗಡ್ಡೆ ಮತ್ತು ಪಡವಲಕಾಯಿ ಮತ್ತು ಕಡಲೆಕಾಳು ನೀಟಾಗಿ ಬೆಂದಿರುತ್ತೆ. ನೋಡಿ ಅದಕ್ಕೆ ಸಾರು ಕೂಡ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಲು ಸಾರು ಅಂತೂ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಹಳ್ಳಿ ಸೊಗಡು ವ್ಲಾಗ್ಸ್ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.